ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸಾಯಂಕಾಲ ಟೈಮು ಇದು ಈಗಷ್ಟೇ ಫ್ರೆಶ್ ಹೂವು ಅರಳಿದ ಗಮ್ಮನಾಗತ್ತವ ನೋಡ್ರಿ. ಇಲ್ಲಿ ನೋಡ್ರಿ ನಾನು ಎದ್ದು ಬಿದ್ದು ಇವತ್ತು ಏನು ಮಾಡಿದೆ ಗೊತ್ತಾ, ಮಧ್ಯಾಹ್ನ ಎಲ್ಲ ಪೂರ್ತಿ ಕೆಲಸ ಮಾಡಿಕೊಂಡೆ. ಎಲ್ಲ ಹೆಂಗೆ ಬೇಕು ಹಂಗೆ ಆಗಿತ್ತರ ಗಾರ್ಡನು. ಅದೆಲ್ಲ ತೆಗ್ದಿರೋದು ಬಿದ್ದಿದ್ದು ಎಲ್ಲ ವೇಸ್ಟ್ ಎಲ್ಲ ಬಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಯಾಕಂದರೆ ನಂಗೆ ಅನಿಸ್ತಿತ್ತು ಎಲ್ಲಿ ಮಳೆ ಬರುತ್ತೇನೋ ಅಂಥೇಳಿ. ಅದಕ್ಕೆ ಇವತ್ತು ಎಷ್ಟು ಕಷ್ಟಪಟ್ಟು ಹೊಟ್ಟೆ ಎಷ್ಟು ನಂಗೆ ಬೆನ್ನೋವಾಗತ್ತಿತ್ತು ಅಂದ್ರೂ ಫಸ್ಟ್ ಇವೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ಫಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡಿನಿ ನಾನು ಈ ಕಡೆ ಎಲ್ಲ. ಆಮೇಲೆ ಲಾಸ್ಟಿಗೆ ಇವಾಗ ಮಳೆ ಬಂತಲ್ಲ, ಚಲೋನೂ ಆಯಿತು. ಇಲ್ಲೇನು ಮಾಡೀನಿ ಅಂದರೆ ಎಕ್ಸ್ಟ್ರಾ ಗಿಡಗಳಲ್ಲಿ ಇದು ಅರ್ಶಿಣದ ಕೊಂಬು ಅಲ್ಲೆಲ್ಲೇ ಇಟ್ಟಿಟ್ಟಲ್ಲೇ ಇದೆಲ್ಲ ಇದು ಫುಲ್ಲು ಚಿಗುರು ಬಂದುಬಿಟ್ಟಿದ್ವು. ಸೊ ಇವೆಲ್ಲ ಹಂಗೆ ಅಂಥೇಳಿ ಅರ್ಶಿಣ ಕೊಂಬುಗಳು ಹಾಕ್ಕೊಂಡಿನಿ 1 2 3 ಇವಾಗ. ಅದ್ರನ್ನಾಗ ಗ್ಲಾಡ್ಯುಲಸ್ ಬಲ್ಬ್ಸ್ ತಂದಿದ್ದನ್ನು ಇಲ್ಲಿ ಹಾಕ್ಕೊಂಡಿನಿ. ಈ ಸ್ಟಾರ್ ಫ್ರೂಟ್ ಗಿಡ ಒಂದು ತೆಗೆದು ಹಾಕ್ಕೊಂಡಿನಿ, ನೋಡೋಣ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡಮ್ಮು ಅಂಥೇಳಿ ಅಲ್ಲಿಂದ ತೆಗೆದು ಹಾಕ್ಕೊಂಡಿನಿ. ಯಾಕೆಂದರೆ ಅದು ರೂಟ್ಸ್ ಏನೋ ಅಷ್ಟು ಬೆಳೆದಿಲ್ಲ. ಅಲ್ಲಿ ತೆಗೆದ್ರೆ ನೋಡಿದೆ ನಾನು, ಅದೇನಷ್ಟು ಬೆಳೆದಿಲ್ಲ ಅಲ್ಲಿ. ಆಮೇಲೆ ಈ ಕಡೆದೆಲ್ಲ ಕಟ್ಟಿಂಗ್ಸು ಅವು ಇವು ಮಾಡ್ಕೊಂಡಿನಿ. ಇದನ್ನು ಗಾಳಿಗೆ ಹಗ್ಲಾರ್ದಂಗೆ ಕಟ್ಟಿನಂದಲ್ಲ, ಈ ಥರ ಕಟ್ಟಿಟ್ಟಿನಿ ನೋಡ್ರಿ. ಅದನ್ನು ಸ್ಟಾರ್ ಫ್ರೂಟ್ ಗಿಡ ಇಲ್ಲಿಂದ ತೆಗೆದೆ ನಾನು. ಈ ಕಡೆ ಎಲ್ಲ ಇವು ಅಲ್ಲಿ ಬೆಳೆದಿದ್ದ ಗಿಡಗಳೆಲ್ಲ ಹಾಕಿ ಹಚ್ಕೊಂಡ್ರೆ ಇಟ್ಕೊಂಡಿನಿ. ರೇನ್ ಲಿಲ್ಲಿ ಎಲ್ಲ ಸೈಡಿಗೆ ಮಾಡ್ಕೊಂಡಿನಿ. ಮತ್ತು ಈ ಕಡೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಈ ಕಡೆ ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡಿನಿ. ವಾಟರ್ ಪ್ಲ್ಯಾಂಟ್ಸನ್ನ ಇಲ್ಲೇ ಇಟ್ಕೊಂಡ್ಬಿಟ್ಟಿನಿ. ಸೊ ಎಲ್ಲ ವಾಟರ್ ಪ್ಲ್ಯಾಂಟ್ಸ್ ಒಂದೇ ಕಡೆ ಆಗಿರ್ತಾವೆ ಅಂಥೇಳಿ ಇದನ್ನೇ ಇಲ್ಲಿ ಇಟ್ಕೊಂಡಿನಿ. ಇದರಲ್ಲೇ ನಾನು ಇದನ್ನು ಹಾಕ್ಕೊಂಡಿದ್ದು ವಾಟರ್ ಲಿಲ್ಲಿ ಮತ್ತು ಕಮಲ. ಈ ಕಡೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಆಲ್ಮೋಸ್ಟ್. ಆಮೇಲೆ ಇವೆಲ್ಲನೂ ರಿಪೋರ್ಟ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ಎಲ್ಲ ಏನೇನು ಉದ್ದುದ್ದ ಬೆಳೆದು ಅಡ್ಡದಿಡ್ಡ ಆಗಿದ್ವಲ್ಲ ಎಲ್ಲ ತೆಗೆದು ಕ್ಲೀನಾಗಿ ಮಾಡ್ಕೊಂಡು. ಸೊ ಈವ್ನಿಂಗು ಮಳೆ ಹೊರಕತ್ತಿತ್ತು, ನಾನು ಹೊರಗಡೆ ಹೋಗಿದ್ದೆ. ಬಂದ್ಮ್ಯಾಗ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಇದಾಗಿತ್ತು ನನಗೆ, ಮಳೆ ಬರ್ತಿತ್ತಲ್ಲ ಸ್ವಲ್ಪ. ಇವಾಗ ಕತ್ಲಿ ಆಗ್ಲಿಕ್ಕತ್ತದ, ಈಗ ಮಾಡ್ಕೊಂಡಿನಿ ನೋಡಿರಿ. ಸೊ ಫೈನಲಿ ಇಷ್ಟೆಲ್ಲ ಈ ಕಡೆ ಮಾಡ್ಕೊಂಡಿನಿ. ಹತ್ರ ಇವು ಎಷ್ಟಿದಾವೆ ಅಂದರೆ 1 2 3 ಮತ್ತು ಈ ಸರಿ ತಂದಿದ್ದಿದು ಇಲ್ಲಿ ಮಧ್ಯದಾಗ ರೆಡ್ ಇದೆ. ಇದು ಅದೆಲ್ಲ ರೆಡ್ ಲೈನ್ಸ್ ಇದಾವೆ ಮಧ್ಯದಲ್ಲಿ. ಇದರ ಮಧ್ಯದಾಗ ಫುಲ್ಲು ರೆಡ್ ಅದ. ಇದನ್ನು ನಾನು ತೊಗೊಂಬಂದು ಇದು 4 ಆಯಿತಾ, 4. ಮತ್ತು ಈ ಕಡೆ ನೋಡ್ರಿ ಎಷ್ಟೈತೆ ಇಲ್ಲಿ 5 6 7 8 9. ಸೊ 9 ಅದನ್ನೇ ಗಿಡಗಳು ಹಾಕ್ಕೊಂಡು ಇಟ್ಕೊಂಡು ನೋಡ್ರಿ. ಸೊ ಈ ಥರ ಲೈನಾಗಿ ಮಾಡ್ಕೊಂಡು ಇಟ್ಕೊಂಡಿನಿ. ಗ್ಲಾಡ್ಯುಲಸ್ನಾಗ ಇಲ್ಲೊಂದು ಸ್ಟಿಕ್ಕು ಬರ್ಲಿಕ್ಕತ್ತದ ಅನ್ನಿಸ್ಲಿಕ್ಕತ್ತದ ನನಗೆ, ಹೊರಗೆ ಬಂದಿಲ್ಲ ಇನ್ನೂ ಅದು. ಸೊ ಫೈನಲಿ ಸ್ವಲ್ಪ ಕೆಲಸ ಮುಗೀತು. ಅಲ್ಲಿ ಇಲ್ಲಿ ಏನು ಗಿಡ ಜಮಾ ಆಗಿದ್ದು ಅದೆಲ್ಲ ಹಾಕ್ಕೊಂಡೆ. ಜರ್ಬೇರನೂ ಹಾಕ್ಕೊಂಡೆ ಫ್ರೆಂಡ್ಸ್. ಜರ್ಬೇರ ಗಿಡ ತಂದಿದ್ದು ಶಾಪಿಂಗಲ್ಲಿ ನಿಮ್ಗೆ ತೋರಿಸಿದ್ನಲ್ಲ. ಸೊ ಅದು ಇಲ್ಲಿ ಇದೊಂದು 2 ಡಿವೈಡ್ ಮಾಡಿ ಹಾಕ್ಕೊಂಡಿನಿ ನಾನು. 2 ಡಿವೈಡ್ ಮಾಡಿ ಹಾಕ್ಕೊಂಡಿನಿ. ಸೊ ಫೈನಲಿ ಅಪ್ಪ ಅನ್ನಷ್ಟು ಗಿಡ ಸೆಟ್ ಆಯ್ತೆಲ್ಲ, ಮುಗೀತು. ಇಲ್ಲಿ ನೋಡ್ರಿ ಟೊಮೆಟೊ ಎಷ್ಟು ಚೆಂದ ಹಣ್ಣಾಗ್ಯಾವ ಅಂತ. ಇಲ್ಲೊಂದು ಈ ಕಡೆ ಒಂದೈತೆ. ಬೆಳಗ್ಗೆ ಮತ್ತೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಂತ. ಹೀರೆಕಾಯಿ ನೋಡಿ ಎಷ್ಟು ದೊಡ್ಡವಾಗ್ಯಾವ, ಅಲ್ಲೊಂದಾಗಿದೆ. ಸೊ ಇವಾಗ ಈವ್ನಿಂಗ್ ಮೇಲ್ ಫ್ಲವರ್ಸ್ ಎಲ್ಲ ಅರಳಿದಾವಲ್ಲಿ. ಎಷ್ಟೊಂದು ಮೇಲ್ ಫ್ಲವರ್ಸ್ ಇದಾಗುತ್ತೆ ಫೀಮೇಲಿಗೆ ಅಟ್ರಾಕ್ಟ್ ಮಾಡೋಕ್ಕೆ. ಆದ್ರೆ ಫೀಮೇಲ್ ಫ್ಲವರ್ಸೇ ಇಲ್ಲ, ಅಲ್ಲಾಗೈತೆ ಅಲ್ಲಿ ಒಂದಾಗೈತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಹನಿ ಉದುರುತ್ತಾ ಇದೆ. ಬಾಯ್. ಹಾಯ್ ಫ್ರೆಂಡ್ಸ್, ರಾತ್ರಿಯಿಂದಲೂ ಮಳೆ ಇದೆ ಫುಲ್ಲು. ಸೊ ಇವತ್ತೊಂದು ಸ್ವಲ್ಪ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿನಿ. ಯಾವುದಂದರೆ ಹೀರೆಕಾಯಿಗಳು ಇಲ್ಲೊಂದಿದೆ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಇಲ್ಲೊಂದು ಆಮೇಲೆ ಇಲ್ಲೊಂದಿದೆ. ಮಳೆ ಬಂದಿದ್ದಿಲ್ಲ, ಸೊ ಫ್ಲವರ್ಸು ಕಡ್ಕೊತೀನಿ ನಾನು. ಅದಾದಮೇಲೆ ಟೊಮೊಟೊ ಇದಾವೆ.
ಈ ಎಲ್ಲ ಸೈಜ್ ಎಷ್ಟು ದೊಡ್ಡ ಬಂದವಂತ. ಇನ್ನೊಂದು ಎರಡು ತೊಗೊಂಡು ಸೈಜ್ ನೋಡಿ ಎಷ್ಟು ಚೆನ್ನಾಗಿ ಬಂದವು. ಮಾರ್ಕೆಟಲ್ಲಿ ಬರೋಂಗೆ ಬಂದವು ಸೈಜ್. ನೆಗಡಿ ಕೆಮ್ಮು ಏನಾದರೂ ಆದರೆ ನೀವು ಈ ಥರ ಎಲೆಗಳನ್ನು ಒಂದೊಂದೇ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ತಿಂದರೆ ಗಂಟಲೆಲ್ಲ ಸಾಕಾಗುತ್ತೆ. ಇವಾಗ ಇಷ್ಟೇ ಸಾಕು, ಮಳೆ ಉಂಟದ ಮತ್ತೆ ಹೋಗೋಣ ಅಂತ. ಫ್ಲವರ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದಾವ. ಮಳೆಗಾಲ ಇರೋದ್ರಿಂದ ಸೈಜು ಕಲರು ಚೆಂದ ದೊಡ್ಡ ಸೈಜ್ ಬಂದ. ಇದಾವ ಬೇಡ, ಇವತ್ತು ಬೇಡ, ಇನ್ನೊಂದು ದಿವಸ ತೆಗೋಣ ಅಂತ ಅಂದ್ಕೊಂಡಿನಿ. ನೋಡಿರಿ ಇದಾವ ಒಂದಿಷ್ಟು, ನೆಕ್ಸ್ಟ್ ತೆಗೋಣ ಅಂತ, ನೆಕ್ಸ್ಟ್ ಹಾರ್ವೆಸ್ಟ್. ಸೊ ಇವತ್ತಿಷ್ಟು ಸಾಕು.